ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕರುನಾಡು ಮನೆ ಅಡುಗೆ. ಬನ್ನಿ ನಾವು ಇವತ್ತು ಹೆಸರುಕಾಳು ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ರೊಟ್ಟಿಗೆ ಮತ್ತು ಚಪಾತಿಗೆ, ಪೂರಿಗೆ ಮತ್ತು ದೋಸೆಗೆ ಹಾಗೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇದನ್ನು ಹಾಗೇ ತಿಂತಾರೆ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮತ್ತು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಮೊದಲನೇದಾಗಿ ಇಲ್ಲಿ 1 ಈರುಳ್ಳಿ, 2 ಟೊಮೆಟೊ ಮತ್ತು ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಬೀನ್ಸನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಹಾಗೆ ಈ ಕಡೆ ಒಂದು ಖಾರಕ್ಕೆ 2ರಿಂದ 3 ಹಸಿಮೆಣಸಿನ್ಕಾಯಿ ಮತ್ತು ರಾತ್ರಿ ನೆನೆಸಿಟ್ಟುಕೊಂಡ ಹೆಸರು ಕಾಳನ್ನು ಕೂಡ ಇಲ್ಲಿ ತೆಗೆದುಕೊಂಡಿದ್ದೇನೆ. ಹೆಸರು ಕಾಳು ಅದು ಪ್ರೋಟೀನ್ ಅಂಶ ಇರೋದ್ರಿಂದ ಅದು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತುಂಬಾ ಅವಶ್ಯ ಅಂತಲೇ ಹೇಳ್ಬೋದು. ಅದನ್ನು ತಿನ್ನುವಾಗಲೂ ಆರೋಗ್ಯದ ವಿಷಯದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗ್ತದೆ ಅಂತಲೂ ಹೇಳ್ಬೋದು. ಈಗ ನಾನು ಪ್ಯಾನ್ಗೆ 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ನಾನು ಇಲ್ಲಿ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ತಕ್ಷಣ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈ ಬೀನ್ಸನ್ನು ಮೊದಲು ಬರೀ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿ ಅದು ಚೆನ್ನಾಗಿ ಕ್ರಂಚಿಯಾಗಿ ಸಿಗುತ್ತಂತಲೇ ಹೇಳ್ಬೋದು. ಅದನ್ನು ನೀರು ಹಾಕದೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗಬೇಕು. ಮತ್ತು ಈ ಕಡೆ ಬೀನ್ಸು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂಡ. ಹಾಗೆ ಬೀನ್ಸು ಮತ್ತು ಹೆಸರು ಕಾಳು ಕಾಂಬಿನೇಷನ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಯಾರಾದರೂ ಮನೆಗೆ ನೆಂಟರು ಬಂದರೆ ಕಡಿಮೆ ಸಮಯದಲ್ಲಿ ಪಲ್ಯ ಮಾಡಿ ಪಾಯಸ ಏನಾದರೂ ಹಪ್ಪಳ ಸಂಡಿಗೆ ಮಾಡಿಕೊಟ್ರು ಈ ಪಲ್ಯ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಇದು ಸ್ವೀಟಿಗೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತಲೂ ಹೇಳ್ಬೋದು. ಹಾಗೆ ಕಡಿಮೆ ಸಮಯದಲ್ಲೂ ಕೂಡ ವೇಗವಾಗಿ ಮಾಡ್ಕೊಳ್ಬೋದಾದ ಪಲ್ಯ ಇದು. ಮತ್ತು ಇದು ಚೆನ್ನಾಗಿ ಆಯಿಲಲ್ಲಿ ಬೀನ್ಸ್ ಎಲ್ಲ ಬೇಯ್ತಾ ಇದೆ ನೋಡಿ. ಈ ರೀತಿಯಾಗಿ ಅದು ಚೆನ್ನಾಗಿ ಬೇಯ್ದು ಅದು ಗೋಲ್ಡನ್ ಬ್ರೌನ್ ಕಲರ್ಗೆ ಅದು ಬರಬೇಕು. ಹಾಗೆ ಅದು ಬೇಯುವವರೆಗೂ ಅದನ್ನು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ತಾ ಇರಬೇಕು. ಅದರೊಳಗಿರುವ ನೀರಿನ ಅಂಶ ಎಲ್ಲ ಕೂಡ ಆ ಎಣ್ಣೆಯಲ್ಲಿ ಆ ಬೀನ್ಸು ಬಿಡ್ತಾ ಬರುತ್ತೆ. ಹಾಗೆ ಅದು ಚೆನ್ನಾಗಿ ಆ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಅದು ಒಳ್ಳೆ ಬ್ರೌನ್ ಕಲರ್ಗೆ ಅದು ತಿರುಗುತ್ತೆ. ಹಾಗೆ ಚೆನ್ನಾಗಿ ಅದು ಫ್ರೈ ಆಗುತ್ತಾನೆ ಅಂತ ಹೇಳ್ಬೋದು. ಹಾಗೆ ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ. ಇದನ್ನು ನಾವು ಈಗ ಸಪ್ರೇಟಾಗಿ ಅದನ್ನು ತೆಗೆದಿಟ್ಕೋಬೇಕು. ಅದನ್ನು ಈಗ ನಾನು ಒಂದು ಪ್ಲೇಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಅದನ್ನು ಚೆನ್ನಾಗಿ ಎಲ್ಲ ಆಯಿಲಿ ನೋಡಿ ಎಷ್ಟು ಇದೆ. ನಾನು ಈಗ ಅದನ್ನೆಲ್ಲ ಚೆನ್ನಾಗಿ ತೆಗೆದುಕೊಂಡಿದ್ದೇನೆ. ಈಗ ಅದರಲ್ಲೇ ಆಯಿಲ್ ಇರೋದ್ರಿಂದ ನಾನು ಅದಕ್ಕೆ ಒಂದು ಈರುಳ್ಳಿ ಹಾಗೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಹಾಗೆ ಆ ಈರುಳ್ಳಿಯಲ್ಲಿ ಇರುವ ಎಲ್ಲ ರೀತಿಯ ನೀರಿನಂಶ ಬಿಡ್ತಾ ಬರಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಹಸಿ ಅಂಶ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಹಸಿ ಅಂಶ ಎಲ್ಲ ಹೋದಾಗ ಅದಕ್ಕೆ ನಾನು ಈಗ 2 ಟೊಮೊಟೊ ಹಣ್ಣನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ಅದನ್ನು ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಅದು ನೀರಿನ ಅಂಶ ಎಲ್ಲ ಕೂಡ ಅದು ಚೆನ್ನಾಗಿ ಬಿಡ್ತಾ ಬರುತ್ತೆ. ಟೊಮೆಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕೂಡ ಈಗ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಈಗ 1 ಬೌಲ್ ಆಗುವಷ್ಟು ಹೆಸರು ಕಾಳು ನೆನೆಸಿಟ್ಟಿದ್ದನ್ನು ತೆಗೆದುಕೊಂಡಿದ್ದೆಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಅದನ್ನು ಕೂಡ ಈಗ ಅದರ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಆ ಬೀನ್ಸನ್ನು ಕೂಡ ಇದರೊಳಗೆ ಹಾಕ್ತಾ ಇದ್ದೇನೆ. ಹಾಗೆ ಈ ಕಡೆ ಅವೆಲ್ಲವನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ಹಾಗೆ ಅದು ಸ್ವಲ್ಪ ನೀರಿನ ಅಂಶ ಕೂಡ ಬಿಡ್ತಾ ಬರುತ್ತೆ. ಹೆಸರು ಕಾಳೆಲ್ಲ ಸ್ವಲ್ಪ ಬೆಂದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಈ ಕಡೆ ಅದು ಚೆನ್ನಾಗಿ ಬೇಯಬೇಕು. ಮತ್ತು ಅರಿಶಿಣ ಪುಡಿ ಹಾಕಿದ ತಕ್ಷಣ ನಾನು ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಕಡೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಯಾವ ರೀತಿಯಾಗಿ ಅದು ನೀರಿನ ಅಂಶ ಬಿಡ್ತಾ ಬರ್ತಾ ಇದೆ ಅಂತ. ಹಾಗೆ ಈ ಕಡೆ ನಾನು 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲವನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಹಾಕಿದ್ರೆ
ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಹಾಗೆ ನೋಡಿ, ಅದು ಚೆನ್ನಾಗಿ ಬಾಡಿಸಿದ ನಂತರ ಅದನ್ನು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರಬೇಕು. ಅದೇ ಸ್ವಲ್ಪ ಬೆಂದ ನಂತರ ಅದಕ್ಕೆ ನಾನು ಇಲ್ಲಿ ಒಂದು 2 ಲೋಟ ಆಗುವಷ್ಟು ನೀರನ್ನು ಕೂಡ ಇಲ್ಲಿ ನಾನು ಹಾಕ್ತಾ ಇದ್ದೇನೆ. ಯಾಕಂದರೆ ಹೆಸರು ಕಾಳು ಕೂಡ ಇನ್ನು ಬೆಂದಿರೋದಿಲ್ಲ ಅಲ್ಲ, ಅದಕ್ಕೆ ನೀರನ್ನು ಹಾಕಿ ಬೇಯಿಸಬೇಕಾಗುತ್ತೆ. ಹಾಗೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ತೊಳೆದು ಕಟ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೇನೆ. ಹಾಗೆ ಅದು ಫ್ಲೇವರ್ ಬಿಡುವಾಗ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಬೇಯಿಸಿದಾಗ ಅದರ ನೀರೆಲ್ಲ ಚೆನ್ನಾಗಿ ಆವಿಯಾಗಿ ಫ್ರೈ ಆಗಿದೆ. ಹಾಗೆ ಈ ಕಡೆ ಹೆಸರು ಕಾಳು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಉದುರುದುರಾಗಿ ಪಲ್ಯ ಮಾಡಿಕೊಂಡು ತಿನ್ನುವಾಗ ರೊಟ್ಟಿಗೂ ಚಪಾತಿಗೂ ಹಾಗೆ ಮಕ್ಕಳು ಕೂಡ ಬೌಲಲ್ಲಿ ಹಾಕ್ಕೊಂಡು ಇದನ್ನು ಹಾಗೇ ತಿಂತಾರೆ ಅಂತಲೇ ಹೇಳ್ಬೋದು. ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.